ಬಂಧುಗಳೇ, ನೀವು ಶ್ವಾನ ನೋಡ್ತಾ ಇದ್ರ. ಶ್ವಾನ ಅಂದ್ರೆ ನಾಯಿ ನೋಡ್ತಾ ಇದ್ರ. ಇಲ್ಲಿ ನಾಯಿ ಎರಡು ಕಡೆನೂ ಇದೆ. ಅಂದ್ರೆ ಮುತ್ತಪ್ಪನ ದೇವಸ್ಥಾನದ ಮುಂಭಾಗದಲ್ಲಿ ಎರಡು ಕಡೆನೂ ಕಂಚಿನ ಲೋಹದಿಂದ ಮಾಡಿರುವ ನಾಯಿಗಳು ಎರಡನ್ನೂ ನೋಡ್ತಾ ಇದ್ರ. ಇದು ಕಣ್ಣೂರಿನಲ್ಲಿರುವ ಒಂದು ಪೂಜ್ಯ ದೇವಾಲಯ. ಎಲ್ಲ ಧರ್ಮಗಳನ್ನು ಸ್ವಾಗತಿಸುತ್ತದೆ. ದೈನಂದಿನ ಆಚರಣೆ ಅಂದ್ರೆ ತೇಯಂ ನೃತ್ಯ ಗೊತ್ತು ನಿಮ್ಗೆ. ಇಲ್ಲಿ ಯಾವ ರೀತಿ ಕಾರ್ಣಿಕ ಮಾಡ್ತಾರೋ ಆ ರೀತಿಯಾಗಿ ಅಲ್ಲಿ ಸಾಂಪ್ರದಾಯಿಕ ಒಂದು ನೃತ್ಯ ಕೇರಳದ ತೇಯಂ ಅನ್ನೋದು ಈ ಆಚರಣೆಯಲ್ಲಿದೆ. ಈ ಮುತ್ತಪ್ಪನಿಗೆ ಪ್ರಸಾದವಾಗಿ ಒಣಮೀನು ಮತ್ತು ಹೆಂಡವನ್ನು ವಿಶಿಷ್ಟವಾಗಿ ಅರ್ಪಣೆ ಮಾಡ್ತಾರೆ. ಅದನ್ನ ಪ್ರಸಾದವಾಗಿ ಇಡ್ತಾರೆ. ಈ ರೀತಿಯಾದ ಮುತ್ತಪ್ಪನ್ಗೆ ಸಹಚರರಾಗಿ ನಾಯಿಗಳು ಹಿಂದೆ ಬರ್ತಾ ಇದ್ವಂತೆ, ಅವರ ಸಹಚರರಾಗಿ. ಹಾಗಾಗಿ ಇಲ್ಲಿ ಯಾವುದೇ ಒಂದು ನಾಯಿ ಕಳೆದೋಗಿದ್ರೆ ಅಥವಾ ನಾಯಿಗೆ ಹುಷಾರಿಲ್ಲ ಅಂತಂದ್ರೆ, ನೀವು ನಾಯಿಗೆ ಏನಾದ್ರು ನಿಮ್ಗೆ ಅಂದ್ರೆ ಏನಾದ್ರು ಮಾಡಿದ್ರೆ, ನೀವು ತೊಂದರೆ ಕೊಟ್ಟಿದ್ರೆ ಅಂತವ್ರು ಬಂದ್ಬಿಟ್ಟು ಇಲ್ಲಿ ಪ್ರಾರ್ಥನೆ ಮಾಡಿದ್ರೆ ಅದು ಒಳ್ಳೇದಾಗತ್ತಂತೆ. ನಿಮ್ ನಾಯಿ ಕಳೆದೋಗಿದ್ರೆ ನಾಯಿ ಸಿಗುತ್ತಂತೆ. ಅಥವಾ ನಾಯಿಗೆ ಏನಾರು ಅನಾರೋಗ್ಯದಿಂದ ನಾಯಿ ಇತ್ತು ಅಂತಂದ್ರೆ ಅದು ಕೂಡ ಆರೋಗ್ಯ ಬರುತ್ತಂತೆ, ಆರೋಗ್ಯ ಸುಧಾರಿಸುತ್ತಂತೆ. ಆ ರೀತಿಯಾಗಿ ಇಲ್ಲೂ ಕೂಡ ಪ್ರಾರ್ಥನೆಯನ್ನು ಮಾಡ್ತಾರೆ, ನಾಯಿಯನ್ನು ಆರಾಧಿಸ್ತಾರೆ. ಅದೇ ರೀತಿಯಾಗಿ ನೀವು ಮುತ್ತಪ್ಪನ್ ಎಲ್ಲಪ್ಪ ಈ ದೇವಸ್ಥಾನ ಇರೋದು ಅಂತಂದ್ರೆ, ಪರಿಶಿನಿ ಕಡವು ಮುತ್ತಪ್ಪ ನೋಡ್ಬೋದು. ನದಿಯ ದಂಡೆ ಮೇಲಿದೆ, ಬಹಳ ಚೆನ್ನಾಗಿದೆ. ನೀವು ಇನ್ನೊಂದು ಹಿಂದ್ಗಡೆ ಬಂದ್ರೆ ನಿಮಗೆ ನದಿ ಇದೆ. ಫ್ರಂಟ್ ಸೈಡ್ ಇಂದ ನೀವೇನು ಎಂಟ್ರಿ ಆದ್ರೆ ಅಲ್ಲಿಂದ ಹಿಂದ್ಗಡೆ ಬಂದ್ರೆ ನಿಮಗೆ ನದಿ ಇದೆ, ಬಹಳ ಚೆನ್ನಾಗಿದೆ. ಇಲ್ಲಿ ಬೋಟಿಂಗ್ ಕೂಡ ಇದೆ, ಅದನ್ನ ನಾನು ನಿಮಗೆ ಆಮೇಲೆ ಹೇಳ್ತೀನಿ. ಇದು ಫ್ರಂಟ್ ಸೈಡ್ ಇಂದ ನೀವು ಎಂಟ್ರಿ ಆಗ್ತೀರಾ. ಇಲ್ಲಿಂದ ನೀವು ಮುತ್ತಪ್ಪನ ದೇವಸ್ಥಾನಕ್ಕೆ ಎಂಟ್ರಿ ಆಗ್ಬೇಕಾಗುತ್ತೆ. ಚೆನ್ನಾಗಿದೆ, ಒಂದು ಮಧ್ಯ ರೋಡ್ ಹೋಗುತ್ತೆ, ಬಟ್ ಬಹಳ ಚೆನ್ನಾಗಿದೆ. ನೋಡ್ಬೋದು, ಎಲ್ಲಿ ನೋಡಿದ್ರು ನಾಯಿಗಳು ನೋಡ್ತೀರಾ ನೀವು. ಬಹಳಷ್ಟು ದೂರ ನಡ್ಕೊಂಡು ಹೋಗ್ಬೇಕು. ನೀವು ನಡ್ಕೊಂಡು ಹೋಗ್ಬೇಕಾದ್ರೆ ಒಳ್ಳೆ ಚೆನ್ನಾಗಿ ನಿಮಗೆ ಅಲ್ಲಿ ಅಂತಂದ್ರೆ ಅಂಗಡಿ ಮುಂಗಟ್ಟುಗಳೆಲ್ಲ ಇದೆ. ಬಹಳ ಏನಪ್ಪಾ ಅಂತಂದ್ರೆ ಒಂದು 500-600 ಮೀಟರ್ ನಡಿಬೇಕು ನೀವು. ಬಹಳ ಚೆನ್ನಾಗಿದೆ. ಮುತ್ತಪ್ಪ ದೇವಸ್ಥಾನಕ್ಕೆ ಎಂಟ್ರಿ ಕೊಡುವ ಮುಂಚೆ ಎರಡು ಕಡೆನೂ ನಿಮಗೆ ಬಹಳಷ್ಟು ಅಂಗಡಿ ಮುಂಗಟ್ಟುಗಳು ಬರುತ್ತೆ. ಬಹಳ ಒಂಥರ ನೋಡೋದಕ್ಕೂ ಚೆನ್ನಾಗಿದೆ. ಇವಾಗ ನೋಡಿ, ಇಲ್ಲಿಂದ ನೀವು ಮುಂದೆ ಬಂದ್ರೆ ಇವಾಗ ನೀವು ಮುತ್ತಪ್ಪನ ದೇವಸ್ಥಾನಕ್ಕೆ ನೀವು ಎಂಟ್ರಿ ಆಗ್ತೀರಾ. ಇಲ್ಲಿಂದ ಮುತ್ತಪ್ಪನ ದೇವಸ್ಥಾನಕ್ಕೆ ಎಂಟ್ರಿ ಸಿಗುತ್ತೆ ನಿಮಗೆ. ಕಣ್ಣೂರು ಜಿಲ್ಲೆಯ ತಳಿಪರಂಬದಿಂದ 10 ಕಿಲೋಮೀಟರ್ ದೂರದಲ್ಲಿರುವ ಪರಸಿನಿ ಕಡವು ಶ್ರೀ ಮುತ್ತಪ್ಪನ ದೇವಸ್ಥಾನ ಅಥವಾ ಪರಸಿನಿ ಮಡಪ್ಪುರ ಶ್ರೀ ಮುತ್ತಪ್ಪನ ದೇವಸ್ಥಾನವು ಉತ್ತರ ಕೇರಳದ ಅತ್ಯಂತ ಪವಿತ್ರ ಯಾತ್ರಾ ಸ್ಥಳಗಳಲ್ಲಿ ಒಂದು ಅಂತೇಳಿ ಪರಿಗಣಿಸಲಾಗುತ್ತೆ. ಅದೇ ರೀತಿಯಾಗಿ ಈ ದೇವಾಲಯವು ಒಲಪಟ್ಟಣಂ ನದಿಯ ದಡದಲ್ಲಿದೆ. ನೋಡ್ಬೋದು, ಒಂದು ಕಡೆ ಎಂಟ್ರಿ ಆದರೆ ಇನ್ನೊಂದು ಕಡೆ ನಿಮಗೆ ನದಿ ಸಿಗುತ್ತೆ, ಅದೇ ಒಲಪಟ್ಟಣಂ ನದಿ. ಇಲ್ಲಿ ಯಾವುದೇ ರೀತಿಯ ಧರ್ಮ ಜಾತಿಯನ್ನು ಲೆಕ್ಕಿಸದೆ ಎಲ್ಲರೂ ಕೂಡ ಇಲ್ಲಿ ಭೇಟಿ ನೀಡಬಹುದು. ಎಲ್ಲ ವರ್ಗದ ಜನರನ್ನು ಇಲ್ಲಿ ಆಕರ್ಷಿಸುತ್ತದೆ. ಮತ್ತು ಇಂಥವರೇ ಬರಬೇಕು ಅಂಥವರೇ ಬರಬೇಕು ಅನ್ನೋದು ಯಾವುದೇ ಒಂದು ನಿರ್ಬಂಧಗಳಿಲ್ಲ. ಎಲ್ಲ ಜಾತಿ ಧರ್ಮದರು ಕೂಡ ಈ ದೇವಸ್ಥಾನಕ್ಕೆ ಭೇಟಿಯನ್ನು ನೀಡಬಹುದು. ಎರಡು ವಿಭಿನ್ನ ದೇವರುಗಳ ವ್ಯಕ್ತಿತ್ವದಲ್ಲಿ ಪರಿಶಿನಿ ಕಡವು ಮುತ್ತಪ್ಪನ್ ಕಾಣಿಸ್ತಾರೆ. ಅಂದ್ರೆ ತಿರುವಪ್ಪನ್ ಅಂದ್ರೆ ವಿಷ್ಣು ರೂಪ, ಅದೇ ರೀತಿಯಾಗಿ ವೆಲ್ಲಟಂ ಅಂದ್ರೆ ಶಿವನ ರೂಪ. ಹಾಗಾಗಿ ಇಲ್ಲಿನ ಪರಿಶಿನಿ ಕಡವು ಮುತ್ತಪ್ಪನನ್ನು ವಿಷ್ಣು ಮತ್ತು ಶಿವನ ರೂಪ ಅಂತೇಳಿ ಇತ್ತೀಚಿನ ದಿನಗಳಲ್ಲಿ ಬಿಂಬಿಸಲಾಗುತ್ತಿದೆ. ದೇವಸ್ಥಾನಕ್ಕೆ ಬಂದಂಥ ಭಕ್ತಾದಿಗಳಿಗೆಲ್ಲ ಹುರುಳಿಕಾಳು ಮತ್ತು ಕಾಯಿ ಪೀಸ್ಗಳು ಮತ್ತು ಅದ್ರ ಜೊತೆಗೆ ಟೀ ಕೂಡ ಇಲ್ಲಿ ಕೊಡಲಾಗುತ್ತೆ. ಇದು 2 ಟೈಮು ಪ್ರಸಾದ ಕೊಡ್ತಾರೆ, ಮಧ್ಯಾಹ್ನ ಮತ್ತು ರಾತ್ರಿ 2 ಟೈಮು ಈ ಕಾಳು ಮತ್ತು ಟೀಯನ್ನು ಪ್ರಸಾದವಾಗಿ ಇಲ್ಲಿ ಬಂದಂಥ ಭಕ್ತಾದಿಗಳೆಲ್ಲ ಸ್ವೀಕರಿಸ್ತಾರೆ. ಈ ದೇವಾಲಯ ಧಾರ್ಮಿಕ ಆಚರಣೆಗಳು ಅಂತಂದರೆ ವಿಶಿಷ್ಟವಾಗಿದ್ದು, ಕೇರಳದ ಇತರ ಹಿಂದೂ ದೇವಾಲಯಗಳಲ್ಲಿ ಪಾಲಿಸುವ ಸಾತ್ವಿಕ ಬ್ರಾಹ್ಮಣರ ವಿಧಿವಿಧಾನಗಳನ್ನು ಇಲ್ಲಿ ಅನುಸರಿಸುವುದಿಲ್ಲ. ಇಲ್ಲಿಯ ಪ್ರಮುಖ ರೂಢಿ ಎಂದರೆ ಮುತ್ತಪ್ಪನ 2 ಪಾತ್ರಗಳನ್ನು ಮುತ್ತಪ್ಪನ್ ತೇಯಂ ಎಂಬ ಸಾಂಪ್ರದಾಯಿಕ ನೃತ್ಯದ ಮೂಲಕ ಆಚರಿಸಲಾಗುತ್ತೆ. ಇಲ್ಲಿ ಮೀನು, ಮಾಂಸ ಮತ್ತು ಹೆಂಡ ಇವು ಪ್ರಮುಖ ವಾಡಿಕೆಯ ಕೊಡುಗೆಗಳು. ಅಂದರೆ ಈ ಪ್ರಸಾದವಾಗಿ ಇಲ್ಲಿ ಮೀನು, ಮಾಂಸ ಮತ್ತು ಹೆಂಡವನ್ನು ಮುತ್ತಪ್ಪನಿಗೆ ಇಡ್ತಾರೆ. ಅದೇ ರೀತಿಯಾಗಿ ಬಂದಂಥ ಭಕ್ತಾದಿಗಳಿಗೆ ಈ ರೀತಿಯಾದ ಕಾಳು, ಕೊಬ್ಬರಿ ಅಂದರೆ ತೆಂಗಿನಕಾಯಿಯ ಪೀಸು ಮತ್ತು ಚಾವನ್ನು ಇವರಿಗೆ ಪ್ರಸಾದವಾಗಿ ಕೊಡ್ತಾರೆ. ನೀವು ಹಾಗೆ ಮುಂದೆ ಬಂದರೆ ಹಿಂದ್ಗಡೆ ಹಿಂಗೆ ಬರ್ತಾ ನೋಡ್ಬೋದು. ನೀವು ನಾನು ಹೇಳಿದ್ನಲ್ವಾ, ನದಿ ಇದೆ. ನದಿ ದಡದಲ್ಲಿ ನೀವು ಸುಂದರವಾಗಿ ಒಂದು ದೃಶ್ಯವನ್ನು ನೋಡ್ಬೋದು. ಭಾಳ ಗ್ರೀನರೀಸ್ ಇರುತ್ತೆ, ಭಾಳ ಚೆನ್ನಾಗಿದೆ. ಅಲ್ಲಿ ಕೂಡ ಬೋಟಿಂಗ್ ಕೂಡ ಇದೆ. ಇಲ್ಲಿ ನೀವು ಈ ರೀತಿಯಾಗಿ ಬಂದವರೆಲ್ಲ ಇಲ್ಲಿ ಫ್ರಂಟ್ ಸೈಡ್ ಬಂದು ಕಾಲನ್ನು ತೊಳ್ಕೊಂಡು ನಂತರ ದೇವಸ್ಥಾನಕ್ಕೆ ಹೋಗ್ತಾರೆ. ಈ ರೀತಿಯಾದ ನದಿಯ ಒಂದು ದೃಶ್ಯವನ್ನು ನೋಡ್ಬೋದು. ಭಾಳಷ್ಟು ಜನ ಪ್ರವಾಸಿಗರು ಇಲ್ಲಿ ಬರ್ತಾರೆ, ಯಾಕಂದ್ರೆ ಅಷ್ಟು ಸುಂದರವಾಗಿದೆ. ನದಿ ದಂಡೆಯ ಮೇಲೆ ಮುತ್ತಪ್ಪನ ದೇವಸ್ಥಾನ ಇದೆ. ಬಹಳ ಚೆನ್ನಾಗಿದೆ ದೃಶ್ಯ, ಮಾತ್ರ ನೋಡೋದಕ್ಕೆ ಮಾತ್ರ ಸುತ್ತಲೂ ನೋಡ್ತಾ ಇದ್ರೆ ಅಲ್ಲೇ ಇರಬೇಕು ಅನ್ಸುತ್ತೆ. ಆ ರೀತಿಯಾದ ಒಂದು ವಾತಾವರಣ ಅಲ್ಲಿ. ಮುತ್ತಪ್ಪನ ಜೊತೆಯಲ್ಲಿ ಹೆಚ್ಚಾಗಿ ನಾಯಿ ಇರುತ್ತದೆ. ನಾಯಿಗಳಿರೋದ್ರಿಂದ ದೇವಾಲಯದಲ್ಲಿ ನಾಯಿಗಳನ್ನು ಪವಿತ್ರವೆಂದು ಪರಿಗಣಿಸಲಾಗುತ್ತದೆ. ಅಂದರೆ ಹಿಂದೆ ಏನಾಯ್ತು ಅಂದರೆ ಅಲ್ಲಿ ಸ್ಥಳೀಯವಾದ ಒಂದು ಸರ್ಕಾರದವ್ರು ಏನು ಮಾಡಿದ್ರು, ಇಲ್ಲಿರುವ ದೇವಸ್ಥಾನದಲ್ಲಿರುವ ನಾಯಿಗಳನ್ನೆಲ್ಲ ತಗೊಂಡು ಹೋಗ್ಬಿಟ್ರಂತೆ.
ನಂತರ ಇಲ್ಲಿ ತೇಯಂ ನೃತ್ಯ ನಡೆಯುತ್ತೆ ಮಾರ್ಚ್ ತಿಂಗಳಲ್ಲಿ ಪ್ರತಿ ವರ್ಷ. ಆಗ ಇಲ್ಲಿ ಕಾರ್ಣಿಕ ರೀತಿಯಾಗಿ ಹೇಗೆ ನಡೆಯುತ್ತೋ ಕರ್ನಾಟಕದಲ್ಲಿ ಅದೇ ರೀತಿಯಾಗಿ ಅಲ್ಲಿ ತೇಯಂ ನಡೆಯುತ್ತೆ. ಆ ತೇಯಂ ನಡೆಯುವಾಗ ಆ ಪುರುಷನ ಮೇಲೆ ಮುತ್ತಪ್ಪನ್ ಬರ್ತಾರೆ ಅಂತ ಹೇಳ್ತಾರೆ. ಹಾಗಾಗಿ ಆ ವರ್ಷ ಮುತ್ತಪ್ಪನ್ ಬರಲಿಲ್ಲ ಅಂತೆ ಅವ್ರ ಮೇಲೆ. ಹಾಗಾಗಿ ಮತ್ತೆ ನಾಯಿಗಳನ್ನು ಇಲ್ಲಿ ಓಡಾಡೋದಕ್ಕೆ ಮತ್ತೆ ಬಿಡ್ತಾರೆ. ಅವರಿಗೆ ತಪ್ಪಿನ ಅರಿವಾಯ್ತು, ದೇವರು ಇಲ್ಲಿಲ್ಲ, ದೇವರಿಗೆ ಇಷ್ಟ ಆಗಿಲ್ಲ, ಹಾಗಾಗಿ ನಾಯಿಗಳು ಇಲ್ಲಿ ಇರಬೇಕು ಅಂತೇಳಿ ಮತ್ತೆ ನಾಯಿಗಳನ್ನೆಲ್ಲ ಇಲ್ಲಿ ಬಿಡ್ತಾರಂತೆ. ಈ ಪರಿಶಿನಿ ಕಡವು ಮುತ್ತಪ್ಪನ ದೇವಸ್ಥಾನದ ಹಿನ್ನೆಲೆ ಅಂತಂದ್ರೆ, ಯುಗಗಳ ಹಿಂದೆ ಒಂದು ಚಿಕ್ಕ ಮಗು ಕಾಣಿಸಿಕೊಂಡಿತ್ತಂತೆ. ಆ ಕಾಣಿಸಿಕೊಂಡಂತ ಮಗುವು ಒಣಮೀನು, ಎಂಡ ಮತ್ತು ಮಾಂಸಕ್ಕಾಗಿ ಪರದಾಡ್ತಿತ್ತಂತೆ ಹಸುವಿನಿಂದಾಗಿ. ಅವನ ವಿಚಿತ್ರ ವಿಧಾನಗಳಿಂದ ನೋಡಿದ ಜನರಲ್ಲಿ ಏನ್ ಮಾಡಿದ್ರಂತೆ, ಅವನ್ನ ಅಲ್ಲಿಂದ ಹೊರ ಹಾಕಲಾಯ್ತಂತೆ ಆ ಪ್ರದೇಶದಿಂದ. ಆ ಹುಡುಗನನ್ನ ಹೊರ ಹಾಕಿದ ನಂತರ ಅಲ್ಲಿ ವಿಚಿತ್ರ ಘಟನೆಗಳು ನಡೆದುವಂತೆ. ಆಗ ಗೊತ್ತಾಯ್ತಂತೆ ಈ ಹುಡುಗ ದೈವಿಕ ಅವತಾರ, ದೈವ ಪುರುಷ ಅಂತೇಳಿ ಸಾಬೀತಾಯ್ತಂತೆ. ಹಾಗಾಗಿ ಈ ಪ್ರದೇಶದಲ್ಲಿ ಮುತ್ತಪ್ಪನನ್ನು ಪೂಜಿಸಲು ಪ್ರಾರಂಭ ಮಾಡಿದ್ರಂತೆ. ನೋಡಿ, ಇಲ್ಲಿ ಸಾಕಷ್ಟು ಜನ ಅನಾರೋಗ್ಯದಿಂದ ಬಳಲ್ತಿರೋರು ಮತ್ತೆ ಅವ್ರಿಗೆ ಕಷ್ಟ ಕಾರ್ಪಣ್ಯಗಳಿದ್ರೆ ಇಲ್ಲಿ ಬಂದ್ಬಿಟ್ಟು ದೇವರಲ್ಲಿ ಪ್ರಾರ್ಥನೆ ಮಾಡ್ಕೊಳ್ತಾರಂತೆ. ಆ ಪ್ರಾರ್ಥನೆ ಮಾಡ್ಕೊಂಡು ಹರಕೆ ಕೂಡ ಮಾಡ್ಕೊಳ್ತಾರಂತೆ. ಆಗ ಅವೆಲ್ಲ ನಿವಾರಣೆ ಆಗ್ತವಂತೆ. ಅದೇ ರೀತಿಯಾಗಿ ನೀವು ದೇವಸ್ಥಾನದ ದರ್ಶನವನ್ನು ಪಡೆದು ನಂತರ ಪ್ರಸಾದವನ್ನು ಸ್ವೀಕರಿಸಿದ ನಂತರ ನೀವು ಹಿಂದ್ಗಡೆ ಬಂದ್ರೆ ಇಲ್ಲಿ ನದಿ ಇದೆಯಲ್ಲ, ನದಿ ಹತ್ರ ನೀವು ಸುತ್ತಾಡ್ಬೋದು. ಬಹಳ ಚೆನ್ನಾಗಿ ಮಾಡಿದ್ದಾರೆ ಇಲ್ಲೆಲ್ಲ. ಮತ್ತೆ ನೀವು ಬೋಟಿಂಗ್ ಇದೆ, ಬೋಟಿಂಗ್ಗೆ 50 ರೂಪಾಯಿ ಆಗುತ್ತೆ ಒಬ್ಬರಿಗೆ. ಈ ಒಂದು ಬೋಟಿಂಗ್ ಹೌಸ್ ಅಂತ ಇರುತ್ತೆ. ಈ ಬೋಟಿಂಗ್ ಹೌಸಲ್ಲಿ ಎಲ್ಲರನ್ನೂ ಕರ್ಕೊಂಡು ಹೋಗ್ತಾರೆ. ಅರ್ಧ ಗಂಟೆ ನಿಮ್ಮನ್ನ ಈ ನದಿಯಲ್ಲಿ ಸುತ್ತಾಡಿಸ್ತಾರೆ. ಒಬ್ಬರಿಗೆ 50 ರೂಪಾಯಿ ಆಗುತ್ತೆ. ಭಾಳ ಚೆನ್ನಾಗಿದೆ ಇದು. ಸಾಕಷ್ಟು ಜನ ಇಲ್ಲಿ ದೇವಸ್ಥಾನಕ್ಕೆ ಬಂದರು ಈ ಬೋಟಿಂಗಲ್ಲಿ ಸುತ್ತಾಡ್ತಾರೆ. ಯಾಕಂದರೆ ಅಷ್ಟು ಸುಂದರವಾದ ವಾತಾವರಣ ಇದೆ, ಗ್ರೀನರೀಸ್ ಇದೆ ಸುತ್ತಲೂ. ದೇವಸ್ಥಾನವನ್ನು ನೀವು ಬೋಟಿಂಗಲ್ಲಿ ಹೋಗ್ತಾ ಇದ್ರೆ ನೋಡ್ಬೋದು, ಅಷ್ಟು ಚೆನ್ನಾಗಿ ದೇವಸ್ಥಾನ ಕಾಣುತ್ತೆ. ಈ ದೇವಸ್ಥಾನಕ್ಕೆ ನೀವು ತಲುಪಬೇಕಂದ್ರೆ ಕಣ್ಣೂರು ಜಿಲ್ಲೆಯಲ್ಲಿ, ಕಣ್ಣೂರು ಜಿಲ್ಲೆ ಸಿಟಿಯಿಂದ ನಿಮಗೆ 22 ಕಿಲೋಮೀಟರ್ ಆಗುತ್ತೆ. ಅದೇ ರೀತಿಯಾಗಿ ಕಣ್ಣೂರು ಜಿಲ್ಲೆಯ ತಾಲಿಪರಂಬ ಎಂಬ ಊರಿದೆ, ಪ್ರದೇಶ ಬರುತ್ತೆ. ಅಲ್ಲಿಂದ ನಿಮಗೆ ಕೇವಲ 10 ಕಿಲೋಮೀಟರ್ ದೂರದಲ್ಲಿದೆ ವಲಪಟ್ಟಣಂ ನದಿ ದಡದಲ್ಲಿ ಈ ಮುತ್ತಪ್ಪನ ದೇವಸ್ಥಾನ ಇದೆ ಬಂಧುಗಳೇ. ಅದೇ ರೀತಿಯಾಗಿ ನೀವು ದೇವಸ್ಥಾನದ ದರ್ಶನ ಮತ್ತು ಬೋಟಿಂಗ್ ಎಲ್ಲ ಮಾಡ್ಕೊಂಡು ಹೊರಗಡೆ ಬಂದರೆ ನಿಮಗೆ ಇಲ್ಲಿ ನಿಮಗೆ ಸಾಕಷ್ಟು ಸೋಡಾ ಅಂಗಡಿಗಳು ಸಿಗುತ್ತೆ. ವೆರೈಟಿ ಸೋಡಾ ಮಾಡ್ಕೊಡ್ತಾರೆ. ಭಾಳ ಚೆನ್ನಾಗಿರುತ್ತೆ ಸೋಡಾ ಮಾತ್ರ. ವೆರೈಟಿ ಸೋಡಾ ಐಟಮ್ಸ್ ಎಲ್ಲ ಇರುತ್ತೆ. ಅದನ್ನು ಕುಡಿದ್ಬಿಟ್ಟು ತಂಪಾಗಿ ನೀವು ಹೋಗ್ಬೋದು. ಮತ್ತು ವಿಡಿಯೋ ಚೆನ್ನಾಗಿತ್ತು ಅಂದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಅದೇ ರೀತಿ ವಿಡಿಯೋನ ಸಾಕಷ್ಟು ಜನಕ್ಕೆ ಶೇರ್ ಮಾಡಿ. ಸಾಕಷ್ಟು ಜನ ಕಣ್ಣೂರಿಗೆ ಏನಾದರೂ ನೀವು ಪ್ರವಾಸಕ್ಕೆ ಹೋದರೆ, ಟೂರಿಗೆ ಹೋದರೆ ಈ ದೇವಸ್ಥಾನಕ್ಕೆ ಹೋಗ್ಬನ್ನಿ. ಕಣ್ಣೂರಿಂದ 22 ಕಿಲೋಮೀಟರ್ ಆಗುತ್ತೆ. ಭಾಳ ಬಸ್ಗಳು ಸಿಗುತ್ತೆ ನಿಮಗೆ. ತಾಲಿಪರಂಬ ಅಂತ ಹೋದರೆ ಅಲ್ಲಿಂದ ನಿಮಗೆ ಭಾಳ ಒಂದು 15 ನಿಮಿಷದಲ್ಲಿ ನೀವು ತಲುಪ್ಬೋದು ಬಂಧುಗಳೇ. ಬಾಯ್.